ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 36ನೇ ಅಧ್ಯಾಯವನ್ನು ಶುರು ಮಾಡೋಣ. ರೂಮಿಗೆ ಬಂದ ಋತು ಅತ್ತೆ ಹೇಳಿದ ಹಾಗೆ ನಿಜ ಆಗಿರಬಹುದಾ? ನಿಜ ಆದರೆ ಆ ಕ್ಷಣ ನೆನೆದು ತುಟಿಗಳು ಅರಳಿದವು. ಶರದ್ ರಿಯಾಕ್ಷನ್ ಹೇಗಿರಬಹುದು ಎಂದು ಯೋಚಿಸುತ್ತಲೇ, ಕಲ್ಪನೆ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಅವನ ಮುಖದಲ್ಲೇ ನೋಡೋಣ ಎಂದು ಚೆಕಪ್ ಮಾಡಿಕೊಂಡಳು. 2 ನಿಮಿಷದ ನಂತರ ಅದರಲ್ಲಿ 2 ಗೆರೆ ಮೂಡಿರುವುದು ನೋಡಿ ಖುಷಿಗೆ ಕಣ್ಣು ತುಂಬಿಕೊಂಡವು. ನಂಬಿಕೆಯೇ ಬಾರದೆ ಕನ್ಫರ್ಮ್ ಮಾಡಿಕೊಳ್ಳಲು ಮತ್ತೆ ಮತ್ತೆ ನೋಡುತ್ತಿದ್ದಳು. ಬಾಯಿ ಮೇಲೆ ಕೈ ಇಟ್ಟುಕೊಂಡು ಖುಷಿಗೆ ಕುಸಿದೇ ಬಿಟ್ಟಳು. ಕಣ್ಣಿಂದ ಕಂಬನಿ ಪಟಪಟನೆ ಉದುರಿದವು. ಇದೇ ಕಾರಣಕ್ಕೆ ಅನಿಸುತ್ತೆ ನನಗೆ 1 ವಾರದಿಂದ ಊಟ ಸೇರ್ತಿರ್ಲಿಲ್ಲ, ವಾಮಿಟ್ ಬಂದ ಹಾಗೆ ಆಗೋದು, ಸುಸ್ತು, ಇದೆಲ್ಲ. ಈ ಮದುವೆ ಖುಷಿಯಲ್ಲಿ ನಾನು ಗಮನನೇ ಕೊಡಲಿಲ್ಲ. ಸ್ವಲ್ಪ ಸಮಯದ ಬಳಿಕ ತನ್ನ ತಾನು ಸಂಭಾಳಿಸಿಕೊಂಡು ತನ್ನ ಅತ್ತೆಗೆ ವಿಷಯ ತಿಳಿಸಲು ಬಂದಳು. ಜಾನಕಿಯವರು ತಮ್ಮ ರೂಮಲ್ಲಿ ಬಟ್ಟೆ ಮಡಚಿ ಇಡುತ್ತಿದ್ದರು. ಋತು ಹೋಗಿ ಹಿಂದಿನಿಂದ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅಚಾನಕ್ಕಾದ ಋತುನ ಈ ನಡೆ ಅವರಿಗೆ ಆಶ್ಚರ್ಯ ತಂದಿತ್ತು. ಅವಳನ್ನು ತಮ್ಮ ಮುಂದೆ ತಿರುಗಿಸಿಕೊಂಡು, ಯಾಕೆ ಋತು, ಏನಾಯಿತು? ತನ್ನ ಮುಷ್ಟಿಯನ್ನು ಬಿಚ್ಚಿ ಅವರ ಮುಂದೆ ಹಿಡಿದಳು. ಅದನ್ನು ಕೈಗೆ ತೆಗೆದುಕೊಂಡು ನೋಡಿದವರ ಖುಷಿಗೆ ಪಾರವೇ ಇಲ್ಲ. ಋತು, ಅಳ್ತಿದೆಯಾ ಯಾಕೆ ಎಂದರು. ಆಗ್ತಿರೋ ಖುಷಿಗೆ ನನಗೆ ಹೇಗೆ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತೆ ಎಂದಾಗ, ಹುಚ್ಚುಡ್ಗಿ, ಅದಕ್ಕೆ ಯಾರಾದರೂ ಅಳ್ತಾರಾ? ಅಳಬಾರ್ದು ಎಂದು ಅವಳ ಕಣ್ಣೀರು ಒರೆಸಿ ಅಪ್ಪಿಕೊಂಡರು. ಸರಿ, ಬೇಗ ಹೋಗಿ ರೆಡಿಯಾಗು, ಆಸ್ಪತ್ರೆಗೆ ಹೋಗಿ ಬರೋಣ ಎಂದರು. ಅತ್ತೆ ಈಗಲೇನಾ ಎಂದರೆ, ಹೀಗೆ ಗೊತ್ತಾದ ಮೇಲೆ ಲೇಟ್ ಮಾಡಬಾರ್ದು ಎಂದು ಬಲವಂತವಾಗಿ ಹೊರಡಿಸಿಕೊಂಡು ಹೊರಟವರು ಕಾರಿನಲ್ಲಿ ಹೋಗುತ್ತಾ, ಮೊದಲಿನ ಹಾಗೆ ಅವಸರವಾಗಿ ನಡೆದಾಡೋದು ಓಡಾಡೋದು ಮಾಡಬೇಡ, ನಿಧಾನಕ್ಕೆ ಓಡಾಡು. ಇನ್ಮೇಲೆ ಜಾಸ್ತಿ ಕೆಳಗಡೆ ಸ್ಟೆಪ್ಸ್ ಇಳಿದು ಬರೋ ಅವಶ್ಯಕತೆ ಇಲ್ಲ. ನಿಂಗೆ ಏನು ಬೇಕೋ ಅದೆಲ್ಲ ಚೆಲುವಿ ಕೈಯಲ್ಲಿ ಅಲ್ಲಿಗೆ ಕೊಟ್ಟು ಕಳಿಸ್ತೀನಿ, ಅರ್ಥ ಆಯ್ತಲ್ವಾ ಎಂದರು. ಆಸ್ಪತ್ರೆ ತಲುಪಿ ಋತು ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿಸಿ ತಮ್ಮ ಸರದಿಗಾಗಿ ಕಾಯುತ್ತಾ ಕುಳಿತಿದ್ದರು. ಇತ್ತ ಶರದ್ಗೆ ಆಫೀಸಲ್ಲಿ ಕೆಲಸ ಮಾಡಲು ಮನಸ್ಸಿಲ್ಲ. ಪದೇ ಪದೇ ಋತು ಬಗ್ಗೆ ಯೋಚಿಸುತ್ತಾ ಬೆಳಗ್ಗೆ ಸುಸ್ತು ಅಂತಿದ್ಲು, ಏನಾದರೂ ತಿನ್ಲೋ ಇಲ್ವೋ ಎಂದುಕೊಳ್ಳುತ್ತಾ ಚಿಂತೆ ಮಾಡಿ ಸಮಾಧಾನವಾಗದೆ ಕಾಲ್ ಮಾಡಿದ. ಋತು ರಿಸೀವ್ ಮಾಡುತ್ತಲೇ, ಚಿನಿ, ಈಗ ಹೇಗಿದೆ ನಿನ್ನ ಹೆಲ್ತ್? ಏನಾದರೂ ತಿಂದ್ಯೋ ಇಲ್ವೋ? ಇನ್ನು ಮಲಗಿದೆಯಾ? ಮನೆಗೆ ಬರಲಾ? ಡಾಕ್ಟರ್ ಹತ್ರ ಹೋಗೋಣವಾ ಎಂದು ಋತುಗೆ ಮಾತನಾಡಲು ಅವಕಾಶ ಕೊಡದಂತೆ ಒಂದೇ ಸಮನೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದ. ಶರದ್, ಸಮಾಧಾನ, ಹೀಗೆ ಒಂದೇ ಸಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದರೆ ನಾನು ಯಾವುದಕ್ಕಂತ ಉತ್ತರ ಕೊಡಲಿ ಎಂದಳು. ಋತು, ಕೊಡಿಲಿ, ನಾನು ಮಾತಾಡ್ತೀನಿ ಎಂದು ಜಾನಕಿ ಮೊಬೈಲ್ ತಮ್ಮ ಕೈಗೆ ತೆಗೆದುಕೊಂಡು, ಶರದ್, ನಾವೀಗ ಆಸ್ಪತ್ರೆಗೆ ಬಂದಿದ್ದೀವಿ, ಆಸ್ಪತ್ರೆಯಿಂದ ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ ಮಾತಾಡ್ತಾಳೆ, ಈಗ ಫೋನ್ ಇಡು ಎಂದರೆ, ಅಲ್ಲ ಏನಾಯಿತು, ಆಸ್ಪತ್ರೆಗೆ ಯಾಕೆ ಹೋಗಿದ್ದೀರಾ? ನಾನು ಈಗಲೇ ಬರ್ತೀನಿ, ಯಾವ ಹಾಸ್ಪಿಟಲ್, ಅಡ್ರೆಸ್ ಹೇಳಿ ಎಂದರೆ, ಶರದ್, ಋತುಗೆ ಏನೂ ಆಗಿಲ್ಲ, ಸುಸ್ತು ಅಂತಿದ್ಲಲ್ಲ, ಅದಕ್ಕೆ ಒಂದ್ಸಲ ಜನರಲ್ ಚೆಕಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ, ಅವಳು ಆರಾಮಾಗಿದ್ದಾಳೆ. ನಮ್ಮ ಸರ್ದಿ ಬಂತು, ಸಂಜೆ ಮನೆಗೆ ಬರ್ತೀವಲ್ಲ ಆವಾಗ ಡಾಕ್ಟರ್ ಏನು ಹೇಳಿದರು ಅಂತ ಹೇಳ್ತೀನಿ, ಸರಿನಾ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಈ ಮಾಮ್ ಒಬ್ಬರು ಸರಿಯಾಗಿ ಏನೂ ಹೇಳಲೇ ಇಲ್ಲ, ಹುಷಾರಾಗಿದ್ದಾಳೆ ಅಂತಾರೆ, ಮತ್ತೆ ಆಸ್ಪತ್ರೆಗೆ ಯಾಕೆ ಹೋದರು? ಇವಳು ಮಾತಾಡೋದು ಬಿಟ್ಟು ಮಾಮ್ ಕೈಗೆ ಯಾಕೆ ಕೊಟ್ಲು? ಹೇಗೋ ಮಾಮ್ ಅವಳ ಜೊತೆಲಿದ್ದಾರೆ ಅಂದ್ರಲ್ವಾ, ಅದೇ ಸಮಾಧಾನ, ಆಫೀಸಿನಿಂದ ಬೇಗ ಮನೆಗೆ ಹೋದರೆ ಆಯಿತು ಎಂದುಕೊಂಡು ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಇತ್ತ ಋತುವನ್ನು ಪರೀಕ್ಷಿಸಿದ ಡಾಕ್ಟರ್, ನಾನು ಕೆಲವು ಮಾತ್ರೆಗಳನ್ನು ಬರೆದು ಕೊಡ್ತೀನಿ, ಇದನ್ನು ತಗೊಳ್ಳಿ, ವಾಮಿಟ್ ನಿಲ್ಲತ್ತೆ. ಈ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು, ಜಾಸ್ತಿ ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡೋ ಹಾಗಿಲ್ಲ, ಭಾರವಾದ ವಸ್ತುಗಳನ್ನು ಎತ್ತಬೇಡಿ, ಇದೆಲ್ಲ 4 ತಿಂಗಳು ಪಾಲಿಸಲೇಬೇಕು, ಓಕೆನಾ? ಹಾಗೆ ಜಾಸ್ತಿ ನೀರು ಕುಡೀರಿ, ಚೆನ್ನಾಗಿ ಸೊಪ್ಪು ತರಕಾರಿ ಹಣ್ಣು ತಿನ್ನಿ, ರೆಸ್ಟ್ ಮಾಡಿ, 2 ದಿನ ಬಿಟ್ಟು ಬನ್ನಿ, ಮಗುವಿನ ಹಾರ್ಟ್ ಬೀಟ್ ಚೆಕ್ ಮಾಡೋಣ ಎಂದು ಹೇಳಿ ಟ್ಯಾಬ್ಲೆಟ್ ಪ್ರಿಸ್ಕ್ರಿಪ್ಷನ್ ಕೈಗಿತ್ತರು. ಸರಿ ಡಾಕ್ಟರ್, ನಾವಿನ್ನು ಬರ್ತೀವಿ ಎಂದು ಕೈ ಮುಗಿದರು. ಮನೆಗೆ ಹಿಂತಿರುಗಿ ಬಂದ ಋತು ಅತ್ತೆಯ ಬಲವಂತಕ್ಕೆ ಸ್ವಲ್ಪ ಜ್ಯೂಸ್ ಕುಡಿದು ಮಾತ್ರೆ ತೆಗೆದುಕೊಂಡು ರೆಸ್ಟ್ ಮಾಡಲು ಹೋದಳು. ಋತು ರೂಮಿಗೆ ಹೋಗ್ತಿದ್ದ ಹಾಗೆ ಲತಾ ತನ್ನ ರೂಮಿಂದ ಹೊರಗೆ ಬಂದು
ಏನಮ್ಮ ಭಾರಿ ಸೇವೆ ಮಾಡ್ತಿದ್ದೆ ನಿನ್ನ ಸೊಸೆಗೆ ಎಂದು ಕೊಂಕು ನುಡಿದಳು. ಹೌದು ಕಣೆ, ಸೇವೆನಾದರೂ ಮಾಡ್ತೀನಿ, ಇನ್ನೊಂದಾದರೂ ಮಾಡ್ತೀನಿ, ಅದನ್ನು ಕಟ್ಕೊಂಡು ನಿಂಗೇನಾಗಬೇಕು ಎಂದರು ಜಾನಕಿ. ಎಲ್ಲೋ ಹೋಗಿತ್ತು ಇಬ್ಬರ ಸವಾರಿ, ಮನೆಗೆ ಬರ್ತಿದ್ದ ಹಾಗೆ ಅವಳ ಸೇವೆ ಮಾಡ್ತಿದ್ದಲ್ಲ, ಅದಕ್ಕೆ ಕೇಳಿದೆ ಎಂದರೆ ನೀನು ಅತ್ತೆ ಆಗ್ತಿದ್ಯಾ ಅದಕ್ಕೆ. ಋತು ಈಗ ಪ್ರೆಗ್ನೆಂಟ್, ಪಾಪ ಅವಳಿಗೆ ಊಟ ತಿಂಡಿ ಏನೂ ಸೇರ್ತಿಲ್ಲ, ಎಲ್ಲ ವಾಮಿಟ್ ಮಾಡ್ಕೊಳ್ತಿದ್ದಾಳೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ವಿ ಎಂದರು. ಓ ಇದ ವಿಷಯ, ಅದಕ್ಕೆ ಏನೋ ಅವಳ ಸೇವೆ ಮಾಡ್ತಿದ್ದು ಎಂದಳು. ಲತಾ, ನಿಂಗೆ ಹುಷಾರಿಲ್ಲ ಅಂತ ನಾನು ನಿನ್ನ ನೋಡಿಕೊಂಡ್ರೆ ಅದು ಸೇವೆ ಆಗುತ್ತೇನೆ? ಅದು ಪ್ರೀತಿ ಅಲ್ವಾ? ಇದು ಕೂಡ ಹಾಗೆ, ಅವಳು ನನಗೆ ಮಗಳಿದ್ದ ಹಾಗೆ, ಮಗಳನ್ನು ನೋಡಿಕೊಂಡ್ರೆ ಅದು ಸೇವೆ ಅಲ್ಲ, ಪ್ರೀತಿ. ಇದೆಲ್ಲ ನಿಂಗೆಲ್ಲ ಅರ್ಥ ಆಗಬೇಕು ಬಿಡು ಎಂದು ತಮ್ಮ ಕೋಣೆಗೆ ನಡೆದರು. ಬೀದಿ ಭಿಕಾರಿಗೆ ಪ್ರೀತಿಯಂತೆ ಸೇವೆಯಂತೆ, ಊರಲ್ಲಿ ಯಾರೂ ಪ್ರೆಗ್ನೆಂಟ್ ಆಗೇ ಇಲ್ವೇನೋ ಅನ್ನೋ ಹಾಗೆ ಆಡ್ತಾರೆ ಈ ಮಾಮ್. ಇನ್ನೂ ಈ ವಿಷಯ ಡ್ಯಾಡ್ಗೆ ಶರದ್ಗೆ ಗೊತ್ತಾದರೆ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ ಅಷ್ಟೆ. ಇವಳು ಬಂದ ಮೇಲಿಂದ ನನ್ನ ಮೇಲೆ ಮಾಮ್ ಡ್ಯಾಡ್ಗೂ ಪ್ರೀತಿ ಕಮ್ಮಿ ಆಗಿದೆ. ನನ್ನ ತಮ್ಮ ಯಾವಾಗಲೂ ಅಕ್ಕ ಅಕ್ಕ ಅನ್ನೋನು, ನನ್ನ ಕಡೆ ತಿರುಗಿಯೂ ನೋಡ್ತಿಲ್ಲ. ಇನ್ನು ನನ್ನ ಗಂಡ ಅಂತೂ ಸ್ವಂತ ತಂಗಿ ಏನೋ ಅನ್ನೋ ಹಾಗೆ ಆಡ್ತಾನೆ. ಇನ್ನಿವಳನ್ನು ಹಿಡಿಯೋರು ಯಾರು? ಇಲ್ಲ, ನಾನು ಈಗಲೇ ಇದನ್ನು ಬೆಳೆಯೋದಕ್ಕೆ ಬಿಡಬಾರ್ದು. ಆ ಮಗು ಹುಟ್ಟೋದಕ್ಕೆ ನಾನು ಬಿಡಲ್ಲ. ಏನಾದರೂ ಮಾಡಿ ಅದಕ್ಕೆ ಒಂದು ಗತಿ ಕಾಣಿಸ್ತೀನಿ ಅಂದು ಮನಸ್ಸಲ್ಲೇ ಏನೋ ಲೆಕ್ಕಾಚಾರ ಹಾಕತೊಡಗಿದಳು. ಶರದ್ ಕೆಲಸ ಮುಗಿಸಿಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ದ ಹಾಗೆ ಅಡುಗೆ ಮನೆಯಿಂದ ತುಪ್ಪದ ಘಮ ಮೂಗಿಗೆ ಬಡಿಯುತ್ತಿದ್ದ ಹಾಗೆ ಗೊತ್ತಾಗ್ತಿತ್ತು ಸ್ವೀಟ್ ಮಾಡುತ್ತಿದ್ದಾರೆ ಎಂದು. ಟೇಬಲ್ ಮೇಲೆ ತನ್ನ ಬ್ಯಾಗ್ ಇಟ್ಟು ಸೋಫಾ ಮೇಲೆ ಕೂರುತ್ತಾ, ಏನು ಭಾವ ವಿಶೇಷ, ಮನೆಯೆಲ್ಲ ಘಮ್ ಅಂತಿದೆ, ಮಾಮ್ ಏನೋ ಸ್ಪೆಷಲ್ ಮಾಡ್ತಿರೋ ಆಗಿದೆ ಎಂದ. ನಾನು ಆವಾಗಿಂದ ಕೇಳ್ತಾನೆ ಇದ್ದೀನಿ ಏನು ವಿಶೇಷ ಅಂತ, ಆದರೆ ಅತ್ತೆ ನೀನು ಮಾವನು ಬರಲಿ ಅಂತ ಹೇಳಿದರು ಅಷ್ಟೆ, ಅದಕ್ಕೆ ಸುಮ್ಮನೆ ಕೂತು ನ್ಯೂಸ್ ನೋಡ್ತಾ ಇದ್ದೀನಿ ಅಂದ ಆನಂದ್ ಚಾನೆಲ್ ಚೇಂಜ್ ಮಾಡುತ್ತಾ. ಶ್ರೀಧರ್ ಕೂಡ ಆಗಷ್ಟೇ ಆಫೀಸ್ ಮುಗಿಸಿಕೊಂಡು ಮನೆಗೆ ಬಂದವರು ಮಗ ಅಳಿಯ ಸೋಫಾದ ಮೇಲೆ ಕೂತಿರುವುದನ್ನು ನೋಡಿ ತಾವೂ ಅತ್ತ ಕಡೆ ನಡೆದರು. ಅಡುಗೆ ಮನೆಯಲ್ಲಿದ್ದ ಜಾನಕಿಯವರು ಗಂಡನ ಧ್ವನಿ ಕೇಳುತ್ತಿದ್ದ ಹಾಗೆ ಜಾಮೂನ್ ಬಟ್ಟಲಿಗೆ ಹಾಕಿಕೊಂಡು ಬಂದರು. ಶರತ್, ತಗೋ ಮೊದಲು ನಿಂಗೆ ಎಂದು ಸ್ಪೂನ್ನಲ್ಲಿ ಚೂರು ಜಾಮೂನ್ ತೆಗೆದುಕೊಂಡು ಅವನ ಬಾಯಿಗಿಟ್ಟರು. ನಂತರ ಅಳಿಯನಿಗೆ ಹಾಗೆ ಗಂಡನಿಗೂ ತಿನ್ನಿಸಿದರು. ಮಾಮ್, ಏನು ವಿಷಯ ಅಂತ ಹೇಳಿ, ಐ ಆಮ್ ಕ್ಯೂರಿಯಸ್ ಎಂದ. ಆದರೆ ಹೌದು ಅತ್ತೆ, ಆಗ್ಲಿಂದ ಕೇಳ್ತಾನೇ ಇದ್ದೀನಿ, ನೀವು ಹೇಳ್ತಾನೇ ಇಲ್ಲ ಎಂದ ಆನಂದ್. ಜಾನಕಿಯವರು ನಕ್ಕು, ವಿಷಯ ಏನಪ್ಪ ಅಂದರೆ ನಮ್ಮ ಶರದ್ ಅಪ್ಪ ಆಗ್ತಿದ್ದಾನೆ ಎಂದರು. ಮಾಮ್, ಏನು ಹೇಳ್ತಿದ್ದೀರಾ ನೀವು? ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿದ್ದು ಇದೇ ಕಾರಣಕ್ಕಾ ಎಂದ ಶರದ್ ನಂಬಿಕೆ ಬಾರದೆ. ಹ್ಞೂ, ಡಾಕ್ಟರ್ ಚೆಕ್ ಮಾಡಿ ಕನ್ಫರ್ಮ್ ಮಾಡಿದರು ಎಂದು ಇನ್ನೊಂದು ಜಾಮೂನ್ ತಿನ್ನಿಸಿದರು ಶರದ್ಗೆ. ಕಂಗ್ರ್ಯಾಚುಲೇಷನ್ಸ್ ಮೈ ಸನ್ ಎಂದು ಶ್ರೀಧರ್ ಅವರು ಶರದ್ನ ತಬ್ಬಿಕೊಂಡು ಶುಭಾಶಯ ಕೋರಿದರು. ಕಂಗ್ರ್ಯಾಚುಲೇಷನ್ ಶರದ್ ಎಂದು ಆನಂದ್ ಕೈ ಕುಲುಕಿದ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ಸ್ ಬಾವಾ ಎಂದವನೇ ಋತುಬಾಯಿಯಿಂದ ಈ ವಿಷಯ ಕೇಳಬೇಕು ಅನ್ನೋ ಹಂಬಲದಿಂದ ತಕ್ಷಣ ತನ್ನ ರೂಮಿಗೆ ಓಡಿದ್ದ. ಅವನ ಅವಸರ ನೋಡೆ ಎಂದು ಶ್ರೀಧರ್ ಅಂದಾಗ ಅವರ ಜೊತೆ ಜಾನಕಿ ಮತ್ತು ಆನಂದ್ ಕೂಡ ನಕ್ಕರು. ತಗೊಳ್ರಿ ಇನ್ನೊಂದು, ತಾತ ಆಗ್ತಿರೋ ಖುಷಿಗೆ ಅಂತ ಇನ್ನೊಂದು ಜಾಮೂನ್ ತಿನ್ನಿಸಿದರು. ಅಳಿಯಂದ್ರೆ ನೀವು ತಗೊಳ್ಳಿ, ಮಾವನ ಪೋಸ್ಟ್ಗೆ ಪ್ರಮೋಷನ್ ಸಿಕ್ಕಿದೆ ಎಂದರೆ, ಅರೆ ಇದೇನು ಜಾನಕಿ, ನಾವಷ್ಟೇ ತಿಂದರೆ ಹೇಗೆ, ನೀನು ತಿನ್ನು, ಅಜ್ಜಿ ಆಗ್ತಿರೋ ಖುಷಿಗೆ ಎಂದು ಶ್ರೀಧರ್ ಜಾನಕಿಯವರಿಗೆ ತಿನ್ನಿಸಿದರು. ಮನೆ ಸಂತೋಷದಿಂದ ತುಂಬಿತು. ಲತಾ ಮಾತ್ರ ಇವರ ಸಂತೋಷ ನೋಡಲಾಗದೆ ರೂಮಲ್ಲೇ ಕೂತಿದ್ದಳು. ಆಗಲೇ ಅವಳ ತಲೆಯಲ್ಲಿ ಪ್ಲಾನ್ ಒಂದನ್ನು ಸಿದ್ಧಪಡಿಸಿದ್ದಳು. ಹೊಟ್ಟೆ ಕಿಚ್ಚು ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದು ಅವಳಿಗೆ ತಿಳಿಯುವಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತದೆ ಎಂದು ತಿಳಿದಿಲ್ಲ. ಮಾಡಿದ ಪಾಪ ತನ್ನನ್ನೇ ನುಂಗುವುದು ಅನ್ನೋದು ಕೂಡ ತಿಳಿದಿಲ್ಲ. ಶರದ್ ಋತು ಹತ್ತಿರ ಹೋಗಿ ಅವಳೆರಡು ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು, ಚಿನಿ, ನಾನು ಕೇಳಿದ ವಿಷಯ ನಿಜನಾ ಎಂದ. ಇನ್ನೂ ತನಗೆ ತಿಳಿದ ವಿಷಯದ ಮೇಲೆ ನಂಬಿಕೆ ಬಾರದೆ ಋತು ನಾಚಿಕೆಯಿಂದ ಹ್ಞೂ ಎಂದು ತಲೆ ಆಡಿಸಿದಳು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಪ್ರೀತಿಯಿಂದ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ ಯು ಸೋ ಮಚ್ ಕಣೋ, ನೀನು ನನ್ನ ಲೈಫ್ಗೆ ಬಂದ ಮೇಲೆ ನನ್ನ ಲೈಫ್ ಇಷ್ಟೊಂದು ಕಲರ್ಫುಲ್ ಆಗಿರೋದು, ಇಷ್ಟೊಂದು ಸಂತೋಷ ತುಂಬಿರೋದು ಎಂದ. ನನಗೂ ಅಷ್ಟೇ ಶರದ್, ನೀನು ನನ್ನ ಲೈಫ್ಗೆ ಬಂದ ಮೇಲೆ ನನ್ನ ಲೈಫ್ ಪೂರ್ತಿ ಆಗಿದೆ, ಚೇಂಜ್ ಆಗಿದೆ.
ನನ್ನದೇ ಆದ ಫ್ಯಾಮಿಲಿ ಸಿಕ್ತು, ಇಷ್ಟೊಂದು ಪ್ರೀತಿ ಮಾಡೋ ಮನೆಯವರು. ನಾನು ಅದೃಷ್ಟ ಮಾಡಿದ್ದೆ ನಿನ್ನನ್ನು ನನ್ನ ಗಂಡನಾಗಿ ಪಡೆಯೋದಕ್ಕೆ. ಇದಕ್ಕೆಲ್ಲ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಈ ಅನಾಥೆನ ಒಪ್ಪಿಕೊಂಡಿದ್ದಕ್ಕೆ ಎಂದಳು. ಶ್, ಅನಾಥೆ ಅಂತ ಹೇಳಬೇಡ ಚಿನ್ನಿ. ನಾವೆಲ್ಲ ಇರೋವಾಗ ನೀನು ಹೇಗೆ ಅನಾಥೆ ಆಗ್ತೀಯಾ? ಈಗ ನಮ್ಮ ಪ್ರೀತಿ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ನಮ್ಮಿಬ್ಬರ ಪ್ರೀತಿಯ ಸಂಕೇತ ನಿನ್ನ ಮಡಿಲು ತುಂಬ್ತಿದೆ. ಚಿನ್ನಿ, ನನಗೆ ಹೆಣ್ಮಗು ಬೇಕು, ಈಗಲೇ ಹೇಳಿದ್ದೀನಿ. ಅದು ನನ್ನ ಪುಟ್ಟ ಗುಬ್ಬಿ ಮರಿ. ಇನ್ಮೇಲಿಂದ ನಾನು ಗುಬ್ಬಿ ಅಂತಾನೆ ಕರಿತೀನಿ ಎಂದು ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟ. ಅವಳು ಸುಮ್ಮನೆ ನಕ್ಕಳಷ್ಟೆ. ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ, ಚಿನ್ನಿ, ನೀನು ಇನ್ಮೇಲೆ ಯಾವ ಕೆಲಸನೂ ಮಾಡಿಕೊಡ್ದು, ಫುಲ್ ರೆಸ್ಟ್ ಮಾಡಬೇಕು. ಮನೆ ತುಂಬ ಕೆಲಸಗಾರರಿದ್ದಾರೆ, ಅವರೆಲ್ಲ ಮಾಡ್ತಾರೆ. ನೀನು ಸುಮ್ಮನೆ ಆಯಾಸ ಮಾಡ್ಕೋಬೇಡ. ಹೌದು, ಡಾಕ್ಟರ್ ಏನು ಹೇಳಿದರು ಎಂದ ಶರದ್. ಅವರು ಇದನ್ನೇ ಹೇಳಿದರು, 2 ದಿನ ಆದಮೇಲೆ ಬನ್ನಿ, ಸ್ಕ್ಯಾನ್ ಮಾಡ್ತೀನಿ, ಮಗುವಿನ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಂತೆ ಎಂದಳು ಋತು. ಹೌದಾ, ಹಾಗಾದರೆ ಅವತ್ತು ನಾನು ನಿನ್ನ ಜೊತೆ ಬರ್ತೀನಿ ಆಸ್ಪತ್ರೆಗೆ ಎಂದ ಶರದ್. ಸರಿ ಕಣೋ, ನಂಗೆ ಚೂರು ಆಫೀಸ್ ವರ್ಕ್ ಇದೆ, ಮಾಡ್ತೀನಿ, ನೀನು ರೆಸ್ಟ್ ಮಾಡು ಎಂದರೆ ಶರದ್. ಆಸ್ಪತ್ರೆಯಿಂದ ಬಂದಾಗಿನಿಂದ ಅತ್ತೆ ನನಗೆ ಒಂದು ಕೆಲಸ ಮಾಡೋದಕ್ಕೂ ಬಿಟ್ಟಿಲ್ಲ. ಅವರು ನಿನ್ನ ಹಾಗೆ ಆಯಾಸ ಮಾಡ್ಕೋಬೇಡ, ರೆಸ್ಟ್ ಮಾಡು ಅನ್ನೋದೇ ಆಯಿತು. ಎಷ್ಟು ಅಂತ ಮಲಗಲಿ, ಬೆನ್ನೆಲ್ಲ ನೋಯ್ತಿದೆ. ಒಂದೇ ದಿನಕ್ಕೆ ಈ ಗತಿ ಆದರೆ ಇನ್ನು ದಿನಾನೂ ನನ್ನಿಂದ ಆಗಲ್ಲಪ್ಪ ಎಂದರೆ, ಆಗಲ್ಲ ಅನ್ನೋ ಹಾಗೆಲ್ಲ ಇಲ್ಲ, ನಮ್ಮ ಗುಬ್ಬಿಗೋಸ್ಕರ ನೀನು ರೆಸ್ಟ್ ಮಾಡಲೇಬೇಕು ಎಂದು ತನ್ನ ಲ್ಯಾಪ್ಟಾಪ್ ತೆಗೆದು ಕೆಲಸ ಮಾಡತೊಡಗಿದ. ರಾತ್ರಿ ಎಲ್ಲರೂ ಖುಷಿಯಿಂದಲೇ ಊಟ ಮಾಡಿ ಮುಗಿಸಿದರು. ಶ್ರೀಧರ್ ಜಾನಕಿಯವರಿಗಂತೂ ಮನೆಗೆ ಹೊಸ ಸದಸ್ಯನ ಆಗಮನ ತುಂಬ ಖುಷಿ ಕೊಟ್ಟಿತ್ತು. ಇಂಥ ಒಂದು ಸಂದರ್ಭಕ್ಕೆ ಅವರು ಕಾಯ್ತಿದ್ದರೂ ಅನ್ನಿಸುತ್ತೆ. ಯಾಕಂದರೆ ಲತಾಗೆ ಮದುವೆ ಆಗಿ 4-5 ವರ್ಷ ಆದ ಮಕ್ಕಳಾಗಿರಲಿಲ್ಲ. ಮನೆಯಲ್ಲಿ ಮಗುವಿನ ನಗುವಿನ ಸದ್ದು, ಅದರ ಓಡಾಟ ನೋಡಬೇಕು ಅನ್ನೋ ಹಂಬಲ ಇಬ್ಬರಿಗೂ ಇತ್ತು. ಆದರೆ ಅದು ಶರದ್ ಋತುವಿನಿಂದ ಇಂದು ನಿಜ ಆಗ್ತಿದೆ. ಈ ಸಂತೋಷ ಎಷ್ಟು ದಿನ? ಸದ್ಯದಲ್ಲೇ ಇವರ ಸಂತೋಷದ ಮೇಲೆ ವಕ್ರದೃಷ್ಟಿ ಬೀಳಲಿದೆ ಎಂಬ ಸಣ್ಣ ಅಂದಾಜು ಕೂಡ ಯಾರಿಗೂ ಇರಲಿಲ್ಲ. 2 ದಿನ ಕಳೆದಿತ್ತು. ಡಾಕ್ಟರ್ 2 ದಿನ ಬಿಟ್ಟು ಬನ್ನಿ ಎಂದು ಹೇಳಿದ್ದರಿಂದ ಇಂದು ಶರದ್ ಮತ್ತು ಋತು ಇಬ್ಬರೂ ಆಸ್ಪತ್ರೆ ಕಡೆ ಮುಖ ಮಾಡಿದ್ದರು. ಡಾಕ್ಟರ್ ಬಳಿ ಹೋಗುತ್ತಲೇ ಪ್ರೈಮರಿ ಚೆಕಪ್ನ ನಂತರ ಡಾಕ್ಟರ್, ಒಂದು ರಿಕ್ವೆಸ್ಟ್, ವಿತ್ ಯುವರ್ ಪರ್ಮಿಷನ್ ನಾನು ನನ್ನ ಮಗುವಿನ ಹಾರ್ಟ್ ಬೀಟ್ ಕೇಳಿಸ್ಕೊಳ್ಬಹುದಾ ಎಂದ ಶರದ್. ಡಾಕ್ಟರ್ ಪರ್ಮಿಷನ್ ನೀಡಿದ ಮೇಲೆ ಮಗುವಿನ ಹಾರ್ಟ್ ಬೀಟ್ ಕೇಳಿಸಿಕೊಂಡು ಆದ ಸಂತೋಷಕ್ಕೆ ಕಣ್ಣು ತುಂಬಿಕೊಂಡಿದ್ದ. ಆ ಕ್ಷಣಗಳನ್ನು, ಖುಷಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಗೊತ್ತಾಗಲಿಲ್ಲ. ಬೇಬಿ ಹಾರ್ಟ್ ಬೀಟ್ ನಾರ್ಮಲ್ ಆಗಿದೆ, ಹಾಗೆ ನಾನು ಕೊಟ್ಟ ಮಾತ್ರೆಗಳನ್ನು ಕಂಟಿನ್ಯೂ ಮಾಡಿ, ವಾಮಿಟ್ ಆಗ್ತಿದ್ರೆ ಮಾತ್ರ ಮಾತ್ರೆ ತಗೊಳ್ಳಿ, ಇಲ್ಲದೆ ಹೋದರೆ ಸ್ಟಾಪ್ ಮಾಡಿ ಎಂದು ಮುಂದಿನ ತಿಂಗಳು ಚೆಕಪ್ಗೆ ಬನ್ನಿ ಎಂದರು. ಶರದ್ ತುಂಬ ಭಾವುಕನಾಗಿದ್ದ. ಕಾರಲ್ಲಿ ಕೂರುತ್ತಿದ್ದ ಹಾಗೆ ಋತುನ ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟ. ದಿನಗಳು ಸದ್ದಿಲ್ಲದೆ ಸಾಗಿದ್ದವು. ಶರದ್ ಋತು ಆಸ್ಪತ್ರೆಗೆ ಹೋಗಿ ಬಂದು ವಾರವೇ ಕಳೆದಿತ್ತು. ಲತಾಗೆ ಮನೆಯವರೆಲ್ಲರೂ ಋತುನ ಕಾಳಜಿ ಮಾಡೋದು ಸಹಿಸೋದಕ್ಕೆ ಆಗದೆ ಋತು ಹೊಟ್ಟೆಯಲ್ಲಿರುವ ಮಗುವನ್ನು ಸಾಯಿಸಬೇಕು ಅಂತ ಪ್ಲಾನ್ ಮಾಡಿದ್ದಳು. ಅದಕ್ಕಂತಲೇ ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದಳು. ಎಂದಿನಂತೆ ರಾತ್ರಿ ಊಟ ಆದ ಮೇಲೆ ಜಾನಕಿಯವರು ಋತುಗೆ ಕುಡಿಯಲು ಹಾಲು ಕೊಡಲು ಹಾಲಿನ ಗ್ಲಾಸ್ ಹಿಡಿದು ಅವಳ ರೂಮ್ ಕಡೆ ಹೊರಟಿದ್ದರು. ಲತಾ ತಕ್ಷಣ ತನ್ನ ರೂಮಿನಿಂದ ಬಂದು, ಮಾಮ್, ನಂಗೆ ಯಾಕೋ ಹೊಟ್ಟೆ ತುಂಬ ನೋಯ್ತಿದೆ, ಚೂರು ಜೀರಿಗೆ ಕಷಾಯ ಮಾಡಿಕೊಡು ಅಂದಳು. ಅಯ್ಯೋ ಲತಾ, ನಾನು ಋತುಗೆ ಹಾಲು ಕೊಡೋದಕ್ಕೆ ಹೋಗ್ತಿದ್ದೀನಿ, ಬಿಸಿ ಆರಿದ್ರೆ ಚೆನ್ನಾಗಿರೋದಿಲ್ಲ, ಕೊಟ್ಟು ಬಂದು ಮಾಡಿ ಕೊಡ್ತೀನಿ, ಒಂದು 5 ನಿಮಿಷ ಎಂದರೆ, ಮಾಮ್, ನಾನಿಲ್ಲಿ ಹೊಟ್ಟೆ ನೋವು ಅಂತಿದ್ರೆ ನಿನಗೆ ನಿನ್ನ ಸೊಸೆಗೆ ಹಾಲು ಕೊಡೋದೇ ಇಂಪಾರ್ಟೆಂಟ್ ಅಲ್ವಾ, ಮೊದಲು ನನಗೆ ಕಷಾಯ ಮಾಡಿಕೊಡು ಎಂದಳು. ಅಲ್ವೇ, ಹಾಗೆ ಮಲಗಿಬಿಡ್ತಾಳೆ ಅವಳು ಎಂದರೆ, ನಿನಗೆ ನಿನ್ನ ಹೆತ್ತ ಮಗಳಿಗಿಂತ ನೆನ್ನೆ ಮನೆ ಬಂದಿರೋಳಿಗೆ ಭಾರಿ ಉಪಚಾರ ನಡೀತಿದೆ ಎಂದಳು. ಆಯಿತು ಬಿಡೆ, ಸುಮ್ಮನೆ ಋತುಗೆ ಅನ್ಬೇಡ. ಈಗೇನು ನಿನಗೆ ಜೀರಿಗೆ ಕಷಾಯ ಮಾಡಿಕೊಡ್ಬೇಕು ತಾನೇ? ಆಯಿತು, ಮಾಡಿಕೊಡ್ತೀನಿ ಎಂದು ಹಾಲಿನ ಗ್ಲಾಸ್ ಹಿಡಿದು ಅಡುಗೆ ಮನೆ ಕಡೆ ನಡೆದರು. ಮಾಮ್, ನೀವು ಜೀರಿಗೆ ಕಷಾಯ ಮಾಡ್ತೀರಿ, ಈ ಹಾಲನ್ನು ಆನಂದ್ ಕೊಟ್ಟು ಬರ್ತಾರೆ, ಇಲ್ಲಾಂದರೆ ಆರೋಗುತ್ತೆ, ಮತ್ತೆ ಬಿಸಿ ಮಾಡೋ ಕಷ್ಟ ಯಾಕೆ ಎಂದಾಗ, ಸರಿ ಆಯಿತು, ಅಳಿಯಂದ್ರಿಗೆ ಕೊಡು ಎಂದು ಕಷಾಯ ಮಾಡಲು ಹೋದರು.
ಈ ಕಡೆ ಲತಾ ಆ ಹಾಲಿನ ಗ್ಲಾಸ್ ತೆಗೆದುಕೊಂಡು ತನ್ನ ರೂಮಿಗೆ ಹೋದಳು. ಅಲ್ಲಿ ಆನಂದ್ ಇರಲಿಲ್ಲ. ಊಟ ಮಾಡಿದ ಮೇಲೆ ಮಾವನ ಜೊತೆ ವಾಕಿಂಗ್ ಮಾಡೋ ಅಭ್ಯಾಸ ಇದ್ದಿದ್ದರಿಂದ ಆಚೆ ಗಾರ್ಡನ್ನಲ್ಲಿದ್ದ. ಇದೇ ಸರಿಯಾದ ಸಮಯ ಎಂದು ಮಗು ಅಬಾಟ್ ಆಗುವಂತೆ ಮಾತ್ರೆಯನ್ನು ಚೆನ್ನಾಗಿ ಪುಡಿ ಮಾಡಿ ಹಾಲಿಗೆ ಹಾಕಿ ಬೆರಳಿನಿಂದ ಮಿಕ್ಸ್ ಮಾಡಿ ಆಚೆ ಇದ್ದ ಆನಂದ್ನ ಕರೆದು ಹಾಲನ್ನು ಋತುಗೆ ಕೊಡಲು ಕೊಟ್ಟಳು. ಅತ್ತೆ ಎಲ್ಲಿದ್ದಾರೆ? ಅವರೇ ತಾನೇ ದಿನ ಹಾಲು ಋತುಗೆ ಕೊಡ್ತಿದ್ದದ್ದು, ಮತ್ತ್ಯಾಕೆ ನಿನ್ನ ಕೈಗೆ ಕೊಟ್ಟರು ಎಂದು ಯೋಚಿಸತೊಡಗಿದ. ಅಯ್ಯೋ, ನನಗೆ ಹೊಟ್ಟೆ ನೋಯ್ತಿದೆ, ಚೂರು ಜೀರಿಗೆ ಕಷಾಯ ಮಾಡಿಕೊಡು ಅಂದಿದ್ದಕ್ಕೆ ಈ ಹಾಲಿನ ಗ್ಲಾಸ್ನ ನನ್ನ ಕೈಲಿಟ್ಟು ಕಷಾಯ ಮಾಡೋದಕ್ಕೆ ಹೋಗಿದ್ದಾರೆ. ತಗೊಳ್ಳಿ, ಹೋಗಿ ಕೊಡಿ ನಿಮ್ಮ ಮುದ್ದಿನ ತಂಗಿಗೆ, ಇಲ್ಲಾಂದರೆ ಬಿಸಿ ಆರೋಗತ್ತೆ ಎಂದಳು ವ್ಯಂಗ್ಯವಾಗಿ. ನೀನೇ ಹೋಗಿ ಕೊಟ್ಟಿದ್ರೆ ಆಗ್ತಿತ್ತು ಎಂದರೆ, ನಾನು ಯಾಕ್ರಿ ಕೊಡಲಿ? ನಾನೇನೋ ಅವಳ ಚಾಕ್ರಿ ಮಾಡೋ ಕೆಲ್ಸದವಳು ಅಂದ್ಕೊಂಡಿದ್ದೀರಾ ಎಂದಳು. ಆಯಿತು ಬಿಡು, ಒಂದು ಮಾತಾಡಿದರೆ 10 ಮಾತಾಡ್ತಾಳೆ ಎಂದು ಹಾಲಿನ ಗ್ಲಾಸ್ ಹಿಡಿದು ಋತುಗೆ ಕೊಡಲು ಹೊರಟ. ಆನಂದ್ ರೂಮಿನಿಂದ ಆಚೆ ಬರೋದಕ್ಕೂ ಜಾನಕಿ ಅವರು ಕಷಾಯದ ಲೋಟ ಹಿಡಿದು ಬರೋದಕ್ಕೂ ಸರಿಯಾಗಿ ಇಬ್ಬರು ಡಿಕ್ಕಿ ಹೊಡೆದರು. ಡಿಕ್ಕಿ ಹೊಡೆದ ರೀತಿಗೆ ಆನಂದ್ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ಬಿದ್ದು ನೆಲದ ಪಾಲಾಯಿತು. ಹಾಲು ಪೂರ್ತಿ ಚೆಲ್ಲಿ ಹೋಯಿತು. ಜಾನಕಿ ಅವರು ತಂದಿದ್ದ ಕಷಾಯ ಕೂಡ ನೆಲದ ಪಾಲಾಯಿತು. ಮಾಮ್, ಏನಿದು? ನೋಡ್ಕೊಂಡು ಬರಬೇಕು ತಾನೇ, ಹಾಲೆಲ್ಲ ಚೆಲ್ಲಿ ಹೋಯ್ತು ಎಂದು ರೇಗಿದಳು. ಜಾನಕಿ ಅವರಿಗೆ ಆಶ್ಚರ್ಯ. ಅಲ್ಲ, ತನ್ನ ಕಷಾಯ ಬಿದ್ದು ಹೋಯ್ತು ಅಂತ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಹಾಲು ಬಿದ್ದೋಯ್ತು ಅಂತ ಕೋಪ ಮಾಡ್ಕೊಂಡ್ಲಲ್ಲ ಎಂದು. ತಾನು ಮಾಡಿದ ಪ್ಲಾನ್ ಹಾಳಾಗಿ ಹೋಯಿತು ಅಂತ ಕೈ ಹಿಸುಕಿಕೊಂಡು ರೂಮಿಗೆ ಹೋದಳು ಲತಾ. ಅಳಿಯಂದ್ರೆ, ನೀವು ಹೋಗಿ ವಾಕ್ ಮಾಡಿ ಬನ್ನಿ, ನಾನು ಋತುಗೆ ಬೇರೆ ಹಾಲು ಬಿಸಿ ಮಾಡ್ಕೊಂಡು ಹೋಗಿ ಕೊಡ್ತೀನಿ ಎಂದು ಮತ್ತೆ ಅಡುಗೆ ಮನೆ ಕಡೆ ನಡೆದರು. ಮನೆ ಕೆಲಸದ ಆಳಿಗೆ ಬಿದ್ದಿರುವ ಹಾಲು ಮತ್ತು ಕಷಾಯ ಸ್ವಚ್ಛ ಮಾಡಲು ಹೇಳಿದ ಆನಂದ್ ಮತ್ತೆ ವಾಕ್ ಮಾಡಲು ಹೋದ. ತಾನೊಂದು ಬಗೆದರೆ ದೈವವೊಂದು ಬಗೆದಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿತ್ತು. ಆದರೆ ಲತಾಗೆ ಋತು ಮೇಲೆ ಎಷ್ಟು ದ್ವೇಷ ಬೆಳೆಸಿಕೊಂಡಿದ್ದಳೆಂದರೆ ಅವಳ ಒಳ್ಳೆತನ ಇವಳ ಕಣ್ಣಿಗೆ ನಾಟಕದಂತೆ ಕಾಣುತ್ತಿತ್ತು. ರಾತ್ರಿ ಇಡೀ ಲತಾ ನಿದ್ದೆ ಮಾಡದೆ ಯೋಚನೆ ಮಾಡಿ ಪ್ಲಾನ್ ತಯಾರು ಮಾಡಿದ್ದಳು. ಅದನ್ನು ಎಕ್ಸಿಕ್ಯೂಟ್ ಮಾಡಲು ಸರಿಯಾದ ವ್ಯಕ್ತಿಯನ್ನು ಬೆಳಗ್ಗೆ ಮೀಟ್ ಮಾಡಲು ಹೋಗಬೇಕು ಎಂದುಕೊಂಡ ಮೇಲೆ ನಿದ್ದೆ ಹತ್ತಿತ್ತು. ಮುಂದುವರಿಯುವುದು. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.